Hi, hello everyone. Welcome to our channel. I am Prajwal. In this video, I am going to handle the topic of cost accounting related to the fourth semester of BCom. And without wasting the time, let's go into the topic. Meaning of cost. Cost refers to the amount of expenditure incurred or attributed to manufacture a product and services. ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬೇಕಾಗುವಂಥ ಖರ್ಚುಗಳನ್ನು ನಾವು ಕಾಸ್ಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಮಷಿನರಿ ಚಾರ್ಜಸ್ ಆಗಿರ್ಬೋದು, ಲೇಬರ್ ಚಾರ್ಜಸ್ ಆಗಿರ್ಬೋದು, ವರ್ಕಿಂಗ್ ವೇಜಸ್ ಆಗಿರ್ಬೋದು, ಅದಾದಮೇಲೆ ಎಲೆಕ್ಟ್ರಿಸಿಟಿ ಚಾರ್ಜಸ್ಸು, ಗೋಡೌನ್ ರೆಂಟು. ಸೊ ಇಂಥ ಎಲ್ಲ ಚಾರ್ಜಸ್ಗಳು ಮತ್ತು ಖರ್ಚುಗಳು, ಎಕ್ಸ್ಪೆಂಡಿಚರ್ಸು, ಒಂದು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬೇಕಾಗಿರುವಂಥ ಎಕ್ಸ್ಪೆಂಡಿಚರ್ಸು, ಇದನ್ನೆಲ್ಲ ಒಂದು ಟೋಟಲ್ ಮಾಡಿದಾಗ ಸಿಗುವಂಥದ್ದೇ ನಮಗೆ ಕಾಸ್ಟು. ಸೊ ಇದನ್ನ ನಾವು ಕಾಸ್ಟ್ ಅಂತ ಹೇಳ್ತೀವಿ. ಮತ್ತೆ ಕೆಲವರು ಕಾಸ್ಟ್ ಅಂದರೆ ಪ್ರೈಸ್ ಅಂತ ಹೇಳ್ತಾರೆ, ಬಟ್ ಅದು ಪ್ರೈಸ್ ಅಲ್ಲ. ಪ್ರೈಸ್ ಅಂದರೆ ಏನು ಅಂದರೆ ಕಾಸ್ಟ್ಗೆ ಮಾರ್ಜಿನ್ನ ಆ್ಯಡ್ ಮಾಡಿದಾಗ ಸಿಗುವಂಥದ್ದೇ ಪ್ರೈಸ್. ಅಂದರೆ ಒಂದು ಪ್ರಾಡಕ್ಟ್ಗೆ ವ್ಯಾಲ್ಯೂ ಕೊಟ್ಟಾಗ ಒಂದು ವ್ಯಾಲ್ಯೂ ಕೊಡ್ತೀವಿ. ಫಾರ್ ದಿಸ್ ಅಮೌಂಟ್ ಆಫ್ ಪ್ರಾಡಕ್ಟ್ ಇರುತ್ತೆ ಅಂತ ಹೇಳಿ ಒಂದು ವ್ಯಾಲ್ಯೂ ಕೊಡ್ತೀವಿ, ಅದನ್ನು ನಾವು ಪ್ರೈಸ್ ಅಂತ ಕರಿತೀವಿ. ಬಟ್ ಆ ಪ್ರಾಡಕ್ಟ್ಗೆ ಆಗಿರುವಂಥ ಖರ್ಚುಗಳನ್ನ ನಾವು ಏನಂತೀವಿ ಅಂದರೆ ಕಾಸ್ಟ್ ಅಂತ ಹೇಳಿ ಕರಿತೀವಿ. Meaning of costing. Costing is the process of calculating and analyzing the cost of proceeding or providing goods or services. Costing is nothing but a terminology or a technique to calculate and analyze the cost incurred for the manufacturing of a product. ಸೊ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬೇಕಾಗಿರುವಂಥ ಕಾಸ್ಟ್ಗಳನ್ನ ಒಂದು ಟೆಕ್ನಿಕಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಕಾಸ್ಟಿಂಗ್ ಅಂತ ಕೇಳ್ತೀವಿ. ಫಾರ್ ಎಕ್ಸಾಂಪಲ್, ಪರ್ಚೇಸಿಂಗ್ ಆಗಿರ್ಬೋದು, ಪರ್ಚೇಸಿಂಗ್ ಎಷ್ಟು ಆಗಿದೆ, ಎಷ್ಟು ಪರ್ ಯೂನಿಟ್ ಆಗಿದೆ, ಆಮೇಲೆ ಚಾರ್ಜಸ್ ಲೈಕ್ ಲೇಬರ್ ಚಾರ್ಜಸ್ಸು, ಮತ್ತು ಎಲೆಕ್ಟ್ರಿಸಿಟಿ ಚಾರ್ಜಸ್ಸು, ಸೊ ಮಿಸೆಲೇನಿಯಸ್ ಎಕ್ಸ್ಪೆನ್ಸಸ್ಸು ಪರ್ ಯೂನಿಟ್ ಎಷ್ಟೆಷ್ಟು ಆಗಿದೆ ಅಂತ ಒಂದು ಕ್ಯಾಲ್ಕುಲೇಟ್ ಮಾಡುವಂಥ ಅನಾಲಿಸಿಸ್ಗೆ ಕಾಸ್ಟಿಂಗ್ ಅಂತ ಹೇಳಿ ಕರಿತೀವಿ. Objectives of cost accounting: ascertaining cost, determining selling price, measuring and increasing efficiency, ascertaining profit, help to consumers, help to government. Advantages of cost accounting: helps in cost control, facilitates decision making, improves efficiency, facilitates performance measurement, enhance competitiveness, helps in inventory management. Limitations of cost accounting: it is expensive, the system is more complex, in applicability, not suitable for small organization, get distorted national and items, lack of social accounting. Classifications of cost: first one material cost, second one labor cost, third one overheads. Under material cost, direct material and indirect material. Under labor cost, direct labor and indirect labor. Under overhead, factory overhead, administrative overhead, and selling and distribution overhead. ಕ್ಲಾಸಿಫಿಕೇಶನ್ಸ್ ಆಫ್ ಕಾಸ್ಟ್ ಮೇಜರ್ಲಿ 3 ಪಾರ್ಟ್ಸ್ ಆಗಿ ಕ್ಲಾಸಿಫೈ ಮಾಡ್ತಾರೆ ಕಾಸ್ಟ್ನ. ಫಸ್ಟ್ ಒಂದು ಬಂದು ಮೆಟೀರಿಯಲ್ ಕಾಸ್ಟ್, ಸೆಕೆಂಡ್ ಒನ್ ಲೇಬರ್ ಕಾಸ್ಟ್, ಥರ್ಡ್ ಒಂದು ಬಂದು ಓವರ್ ಹೆಡ್ಸು. ಸೊ ಫಸ್ಟ್ ಒಂದು ಮೆಟೀರಿಯಲ್ ಕಾಸ್ಟ್ಲಿ ಡೈರೆಕ್ಟ್ ಕಾಸ್ಟ್ ಮತ್ತು ಇಂಡೈರೆಕ್ಟ್ ಕಾಸ್ಟ್ ಬರುತ್ತೆ. ಸೊ ಫಸ್ಟ್ ಡೈರೆಕ್ಟ್ ಕಾಸ್ಟ್ ಅಂದರೆ ರಾ ಮೆಟೀರಿಯಲ್ಸ್ ಡೈರೆಕ್ಟ್ಲಿ ಮ್ಯಾನುಫ್ಯಾಕ್ಚರಿಂಗ್ಗೆ ಇನ್ವಾಲ್ವ್ ಆಗಿರೋದನ್ನು ಡೈರೆಕ್ಟ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ದೆನ್ ಇಂಡೈರೆಕ್ಟ್ ಮೆಟೀರಿಯಲ್ಸ್ ಸಚ್ ಲೈಕ್ ಹ್ಯಾಂಡ್ ಗ್ಲೌಸಸ್ ಆಗಿರ್ಬೋದು, ಮತ್ತು ಟೇಪ್ಸ್ ಆಗಿರ್ಬೋದು, ಸೊ ಈ ಥರ ಸ್ಟೇಷನರೀಸ್, ಟೂಲ್ಸು, ಇದನ್ನೆಲ್ಲ ಇಂಡೈರೆಕ್ಟ್ ಮೆಟೀರಿಯಲ್ಸ್ ಅಂತ ಹೇಳಿ ಕರೀತಾರೆ. ಲೇಬರ್, ಡೈರೆಕ್ಟ್ ಲೇಬರ್ ಆ್ಯಂಡ್ ಇಂಡೈರೆಕ್ಟ್ ಲೇಬರ್ ಅಂತ ಬರ್ತಾರೆ. ಡೈರೆಕ್ಟ್ಲಿ ಇನ್ವಾಲ್ವ್ ಆಗೋವಂಥವ್ರು, ಮ್ಯಾನುಫ್ಯಾಕ್ಚರಿಂಗ್ ವರ್ಕಲ್ಲಿ ಡೈರೆಕ್ಟ್ಲಿ ಇನ್ವಾಲ್ವ್ ಆಗೋವ್ರನ್ನ ಡೈರೆಕ್ಟ್ ಲೇಬರ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತಾರೆ. ದೆನ್ ಲೈಕ್ ಕ್ಯಾರೇಜ್ ಔಟ್ವರ್ಡ್ಸ್ ಆದಾಗ, ಇನ್ವರ್ಡ್ಸ್ ಆದಾಗ ಆ ಲೇಬರ್ಸ್ ಬರೋದ್ರಿಂದ ಇಂಡೈರೆಕ್ಟ್ ಲೇಬರ್ಸ್ ಅಂತ ಹೇಳಿ ಕರೀತಾರೆ. ಸೊ ಓವರ್ ಹೆಡ್ಸ್, ಫಸ್ಟ್ ಒಂದು ಬಂದು ಫ್ಯಾಕ್ಟರಿ ಓವರ್ ಹೆಡ್. ಫ್ಯಾಕ್ಟರಿಲಿ ಆಗುವಂತಹ ಎಲ್ಲ ಎಕ್ಸ್ಪೆನ್ಸಸ್ನ ಫ್ಯಾಕ್ಟರಿ ಓವರ್ ಹೆಡ್ಡಲ್ಲಿ ಮೆಷರ್ ಮಾಡ್ತಾರೆ. ಫ್ಯಾಕ್ಟರಿ ಇನ್ ಸೆನ್ಸ್ ಲೈಕ್ ಫ್ಯಾಕ್ಟರಿ ಮ್ಯಾನೇಜರ್ ಸ್ಯಾಲ್ರೀಸ್ ಆಗ್ಬೋದು, ಮಷಿನರೀಸ್, ಪ್ಲ್ಯಾಂಟ್ ಆ್ಯಂಡ್ ಮಷಿನರೀಸು,
ರಿಪೇರ್ಸ್ ಆದರೆ ಮತ್ತು ಡಿಪ್ರಿಸಿಯೇಷನ್ಸ್ ಆದರೆ ಈ ಥರ ಚಾರ್ಜಸ್ ಆಗೋದನ್ನೆಲ್ಲ ಫ್ಯಾಕ್ಟರಿ ಓವರ್ ಹೆಡಲ್ಲಿ ಕ್ಲಾಸಿಫೈ ಮಾಡ್ತಾರೆ. ಸೊ ನೆಕ್ಸ್ಟ್ ಒಂದು ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಆಫೀಸ್ ಓವರ್ ಹೆಡ್. ಸೊ ಇಲ್ಲಿ ಆಫೀಸಲ್ಲಿ ಆಗುವಂತಹ ಚಾರ್ಜಸ್ನ ಇಲ್ಲಿ ಮೆಜರ್ ಮಾಡ್ತಾರೆ. ಸಚ್ ಲೈಕ್ ಟೆಲಿಫೋನ್ ಚಾರ್ಜಸ್ಸು ಮತ್ತು ಸ್ಟೇಷನರೀಸು, ಫರ್ನಿಚರ್ಸು ಮತ್ತು ಆಡಿಟ್ ಫೀಸು. ಸೊ ಇದನ್ನೆಲ್ಲ ಆಫೀಸಲ್ಲಿ ಆಗುವಂಥ ಎಕ್ಸ್ಪೆಂಡಿಚರ್ನ ಆಫೀಸ್ ಓವರ್ ಹೆಡಲ್ಲಿ ಮೆಷರ್ ಮಾಡ್ತಾರೆ. ಸೊ ಲಾಸ್ಟ್ ಒಂದು ಬಂದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡು. ಇಲ್ಲಿ ಸೇಲ್ಸ್ ಮಾಡೋದಕ್ಕೆ ಅಂದರೆ ಪ್ರಾಡಕ್ಟ್ನ ಸೇಲ್ ಮಾಡೋದಕ್ಕೆ ಆಗುವಂಥ ಎಕ್ಸ್ಪೆನ್ಸಸ್ನ ಇಲ್ಲಿ ರೆಕಾರ್ಡ್ ಮಾಡ್ತಾರೆ. ಲೈಕ್ ಅಡ್ವರ್ಟೈಸ್ಮೆಂಟ್ ಫೀಸ್ ಆಗಿರ್ಬೋದು, ಕಮಿಷನ್ಸು ಲೈಕ್ ಏಜೆಂಟ್ ಕಮಿಷನ್ಸು, ನೆಕ್ಸ್ಟು ಸೇಲ್ಸ್ಮೆನ್ಸ್ ಸ್ಯಾಲರೀಸು. ಸೊ ಈ ಥರ ಬರುವಂಥ ಚಾರ್ಜಸ್ನೆಲ್ಲ ಲಾಸ್ಟ್ ಒಂದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಲ್ಲಿ ಮೆಜರ್ ಮಾಡ್ತಾರೆ.